ಹಾಯ್ ನಮಸ್ಕಾರ. ನಾನು ನಿಮ್ಮ ಶರಣ್ ಮಾತಾಡ್ತಾ ಇದ್ದೀನಿ. ಈ ವರ್ಷ 10ನೇ ಕ್ಲಾಸಿನಲ್ಲಿ ಉತ್ತೀರ್ಣರಾದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಮತ್ತು ಪೋಷಕರಿಗೂ ಅಭಿನಂದನೆಗಳು. ಮತ್ತು ಕೊಪ್ಪಳದ ಶ್ರೀ ಶಾರದಾ PU ಕಾಲೇಜಿನವರು ಈ ವರ್ಷ SSLCಯಲ್ಲಿ ತುಂಬ ಒಳ್ಳೆಯ ಅಂಕವನ್ನು ಪಡೆದು ಉತ್ತೀರ್ಣರಾದಂಥ ಆಯ್ದ 100 ಮಕ್ಕಳಿಗೆ ಅಕಾಡೆಮಿಕ್ ಫೀನ ಕೊಟ್ಟು ಉಚಿತವಾದಂಥ ಶಿಕ್ಷಣ ಕೊಡ್ತಾ ಇರೋವಂಥದ್ದು ನನಗೆ ತುಂಬಾ ಖುಷಿ ಕೊಟ್ಟಿರೋವಂಥ ವಿಚಾರ. ಈ ನಿಟ್ಟಿನಲ್ಲಿ ಶಾರದಾ ಸಂಸ್ಥೆಯವ್ರಿಗೂ ಮತ್ತು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಮುಂದಿನ ಭವಿಷ್ಯ ತುಂಬ ಉಜ್ವಲವಾಗಲಿ ಅಂತ ಅನ್ನೋವಂಥದ್ದನ್ನು ಆಶ್ರಯದೊಂದಿಗೆ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. Hello everyone. JEE is the third toughest competitive exam in the world. Through this examination, we can get into top IITs, NITs and IIITs by which we can complete our engineering. So after 10th grade, many of us start dreaming of to study in a good science college and later of IITs. Hence, for all such good examination, a back support should be provided by a good college. I am Vrinda, studying in 12th of Sri Sharda PU College, Koppal. Here in SSPU, the faculties of JEE are so friendly and they have the proper idea on how to prepare the students of JEE for their examination. And here the college gives its own material of JEE which have like synopsis, practice questions and PYQs by which we can master in the topic. And later on every Sunday we have mock test through which we can see our growth and our mistakes during examinations. And every Monday we will have a question paper discussion session in our classroom so that we can clarify our doubts. We have a well guided library in our college which consists of top publications books. And every evening we have a well guided study hour and the doubts are clarified by the teachers of competitive examinations. So in SSPU, the mess provides the best food, the teacher gives their best knowledge and the student takes the best out of it. Thank you. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ತಿ. ನಾನು ಫಸ್ಟ್ PU ಸ್ಟೂಡೆಂಟ್, ಶ್ರೀ ಶಾರದಾ PU ಸ್ಟೂಡೆಂಟ್. 10th ಆದ ತಕ್ಷಣ ಎಲ್ರಿಗೂ ಡೌಟ್ ಸ್ಟಾರ್ಟ್ ಆಗುತ್ತೆ. ವಾಟ್ ನೆಕ್ಸ್ಟ್, ಯಾವ ಕಾಲೇಜ್ ಮಾಡಬೇಕು, ಯಾವ ಕೋರ್ಸ್ ತೊಗೋಬೇಕು ಅಂತ ಜಾಸ್ತಿ ಕನ್ಫ್ಯೂಷನ್ಸ್ ಇರುತ್ತೆ. ಈಗ ಎಜುಕೇಷನ್ ಅನ್ನೋದು ಕಮರ್ಷಿಯಲೈಸ್ಡ್ ಆಗಿರೋದ್ರಿಂದ ಕಾಲೇಜಲ್ಲಿ ಜಾಯ್ನ್ ಆಗಿ ಹೋದಾಗ ಆ ಫೆಸಿಲಿಟೀಸ್ ಕೊಡ್ತೀವಿ, ಈ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಜಾಸ್ತಿನೇ ಹೇಳ್ತಾರೆ. ಬಟ್ ರಿಯಾಲಿಟಿಯಲ್ಲಿ ಸಿಗೋದು ಕಡಿಮೆ. ಬಟ್ ಆ ಥರದ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲಿ ಫೀಲ್ ಆಗಿ ಕಾಲೇಜ್ ಬಿಡಲಿಲ್ಲ. ನಾನು ಸ್ಟಾರ್ಟಿಂಗ್ ಬಂದಾಗ ಯಾವ ಫೆಸಿಲಿಟೀಸ್ ಇತ್ತೋ ಈಗಲೂ ಎಲ್ಲ ಫೆಸಿಲಿಟೀಸು ಕಂಟಿನ್ಯೂ ಆಗ್ತಿದ್ದಾವೆ. ಅಷ್ಟೇ ಅಲ್ಲ, ಅಡಿಷನಲ್ ಫೆಸಿಲಿಟೀಸ್ ಸಹ ಸಿಗ್ತಿದ್ದಾವೆ. ಕಾಂಪಿಟೇಟಿವ್ ಲೆವೆಲ್ಸ್ ಅಂತ ಬಂದಾಗ PU ಅಲ್ಲಿ ಅದೇ ಇಂಪಾರ್ಟೆಂಟ್. ಆ ಥರ ಬಂದಾಗ JEE, ನೀಟ್, KCET ಬೋರ್ಡ್ಸ್ ಎಲ್ಲದಕ್ಕೂ ಜಾಸ್ತಿನೇ ಪ್ರಿಫರೆನ್ಸ್ ಕೊಡ್ತಾರೆ. ಈ ಕಾಂಪಿಟೇಟಿವ್ ವರ್ಡಲ್ಲಿ ನಮ್ಮನ್ನು ಕಾಂಪಿಟೇಟ್ ಮಾಡೋಕ್ಕೆ ಒಳ್ಳೆ ಕಾಂಪಿಟೇಟರ್ನ ಪ್ರಿಪೇರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಸೊಸೈಟಿಯಲ್ಲಿ ರೆಸ್ಪೆಕ್ಟ್ಫುಲ್ಲಾಗಿ ಬದುಕೋದು ಹೇಗೆ ಅಂತಲೂ ಹೇಳ್ಕೊಟ್ಟಿದ್ದಾರೆ. ಕನ್ನಡ ಮೀಡಿಯಮ್ಸಲ್ಲಿ ಸ್ಕೂಲಿಗೆ ಮುಗಿಸೋರಿಗೆ ಡೌಟ್ ಇರುತ್ತೆ, ಆಗುತ್ತಾ ಸೈನ್ಸ್ ಕಷ್ಟ ಅಂತ ಭಾಳ ಥಾಟ್ಸ್ ಇರುತ್ತೆ. ಆ ಥರ ಥಾಟ್ಸ್ ಎಲ್ಲ ಬಿಟ್ಬಿಡಿ. ನಮ್ಮ ಕಾಲೇಜಲ್ಲಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಸಪ್ರೇಟಾಗಿ ಕ್ಲಾಸ್ ಮಾಡಿಬಿಟ್ಟು ಅವ್ರಿಗೆ ಲೋ ಫೀಲ್ ಆಗದೆ ಇರೋ ಥರ ಅವ್ರಿಗೂ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ. ದೇರ್ ಇಸ್ ಎ ವಿಲ್, ದೇರ್ ಇಸ್ ಎ ವೇ ಅನ್ನೋ ಹಾಗೆ ಕಾಲೇಜಸ್ ಅಂದ ತಕ್ಷಣ ಹುಬ್ಳಿ, ಮಂಗಳೂರು, ಧಾರವಾಡ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲೇ ನಮ್ಮ ಕೊಪ್ಪಳದಲ್ಲೇ ಶ್ರೀ ಶಾರದಾ PU ಕಾಲೇಜಲ್ಲಿ ಎಲ್ಲ ಫೆಸಿಲಿಟೀಸನ್ನು ಸಿಗುತ್ತೆ. ಓದಬೇಕು ಅನ್ನೋ ಆಸಕ್ತಿ ಇರೋ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಶಾರದಾ ಮಡಿಲಲ್ಲಿ ಯಾವಾಗಲೂ ಜಾಗ ಇರುತ್ತೆ.